ಜೀವ ಉಳಿಸ್ಕೊಳ್ಳೋಕ್ಕೆ ಮನುಷ್ಯ ಯಾವ ಹಾದಿಗೂ ಹೋಗ್ತಾನೆ ಅನ್ನೋದಕ್ಕೆ ಇವತ್ತು ನಾನು ಹೇಳೋ ಕತೆ ಒಂದು ಬೆಚ್ಚಿ ಬೀಳಿಸೋ ಸಾಕ್ಷಿ. ಈ ಕತೆ ಕೇಳಿದ್ರೆ ನೀವು ದೇವ್ರೆ ಹೀಗೂ ಆಗುತ್ತಾ ಅಂತಾರೆ. 1972ರಲ್ಲಿ ಉರುಗ್ವೆಯಿಂದ ಚಿಲಿಯ ಸ್ಯಾಂಟಿಯಾಗೋಗೆ ಹೋಗ್ತಿದ್ದ ಒಂದು ವಿಮಾನದಲ್ಲಿ ಓಲ್ಡ್ ಕ್ರಿಶ್ಚಿಯನ್ಸ್ ಕ್ಲಬ್ ರಗ್ಬಿ ತಂಡದ ಆಟಗಾರರು, ಅವರ ಸ್ನೇಹಿತರು, ಕುಟುಂಬ ಸದಸ್ಯರು ಸೇರಿ ಒಟ್ಟು 45 ಜನ ಇದ್ರು. ಒಂದು ಪಂದ್ಯ ಆಡೋಕೆ ಹೊರಟಿದ್ದ ಖುಷಿಯಲ್ಲಿ ಎಲ್ಲರೂ ಇದ್ರು. ಆದರೆ ವಿಮಾನ ಆಂಡೀಸ್ ಪರ್ವತ ಶ್ರೇಣಿಯ ಮೇಲೆ ಹಾರುವಾಗ ಹವಾಮಾನ ಕೈಕೊಡ್ತು. ಪೈಲಟ್ ಮಾಡಿದ ಒಂದು ಸಣ್ಣ ಲೆಕ್ಕಾಚಾರದ ತಪ್ಪಿನಿಂದಾಗಿ ವಿಮಾನ ನೇರವಾಗಿ ಪರ್ವತಕ್ಕೆ ಡಿಕ್ಕಿ ಹೊಡೆದು 2 ತುಂಡಾಗ್ಬಿಡ್ತು. ಎಲ್ಲವೂ ಕೇವಲ ಕೆಲವೇ ನಿಮಿಷಗಳಲ್ಲಿ ಮುಗಿದು ಹೋಯ್ತು. ಡಿಕ್ಕಿ ಹೊಡೆದ ರಭಸಕ್ಕೆ 45ರಲ್ಲಿ 12 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಬದುಕುಳಿದ ಜನ -ಡಿಗ್ರಿ ತಾಪಮಾನ, ಹಿಮ ಸುರಿತ, ಆಹಾರ ಇಲ್ಲದೆ ನಡುಗುತ್ತಾ ಸಾವಿನೊಂದಿಗೆ ಹೋರಾಡ್ತಿದ್ರು. ರಕ್ಷಣೆಗಾಗಿ ಕಾದು ಕಾದು ಆಶಾಭಾವನೆ ಮರೆಯಾಗ್ತಿತ್ತು. ದಿನಗಳು ಕಳೆದಂತೆ ಆಹಾರ ಸಂಪೂರ್ಣ ಖಾಲಿಯಾಯಿತು. ಸತ್ತ ದೇಹಗಳನ್ನು ತಿನ್ನುವ ಬಗ್ಗೆ ಯೋಚಿಸೋದು ಸಹ ಅಸಾಧ್ಯವಾಗಿತ್ತು. ಆದರೆ ಬದುಕಬೇಕೆಂಬ ಹಂಬಲ ಅವರನ್ನು ಒಂದು ನಿರ್ಧಾರಕ್ಕೆ ತಳ್ಳಿತು. ಹಸಿವು ತಡೆಯಲಾಗದೆ ಅವರು ಸತ್ತವರ ದೇಹಗಳನ್ನು ತಿನ್ನಲು ಶುರು ಮಾಡಿದ್ರು. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕಥೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ವಿ ವಾಕ್ಡ್ ಅಮಂಗ್ ದ ಡೆಡ್, ಯೆಟ್ ಸ್ಟಿಲ್ ವಿ ವಾಕ್ಡ್, ಅ ಹಾಂಟಿಂಗ್ ರಿಫ್ಲೆಕ್ಷನ್ ಆಫ್ ದೇರ್ ಡೆಸ್ಪರೇಟ್ ಕ್ಲಿಂಗ್ ಟು ಲೈಫ್. ಈ ಕರಾಳ ಬದುಕಿನ ಮಧ್ಯೆ ಇನ್ನೊಂದು ಅನಾಹುತ ಕಾದಿತ್ತು. ಬೃಹತ್ ಹಿಮಪಾತಕ್ಕೆ ಸಿಕ್ಕಿ ಬದುಕುಳಿದವರಲ್ಲಿ ಮತ್ತೆ 8 ಜನ ಸಾವನ್ನಪ್ಪಿದ್ರು. ಉಳಿದವರಿಗೆ ಮತ್ತೆ ಹೊಸದಾಗಿ ಬದುಕಿನ ಹೋರಾಟ ಶುರುವಾಗಿತ್ತು. 72 ದಿನಗಳಾದ ಮೇಲೆ ಇನ್ನೂ ರಕ್ಷಣೆಗಾಗಿ ಕಾಯೋದು ವ್ಯರ್ಥ ಅಂತ ನಿರ್ಧಾರ ಮಾಡಿ ನಂಡೋ ಪರ್ರಾಡೋ ಮತ್ತು ಅವನ ಸ್ನೇಹಿತ ಡಾಕ್ಟರ್ ರಾಬರ್ಟೋ ಕೆನೆಸಾ 10 ದಿನಗಳ ಕಾಲ ಪರ್ವತದ ಮೇಲೆ ನಡೆದು ಕೊನೆಗೂ ರಕ್ಷಣಾ ಕಾರ್ಯಕರ್ತರನ್ನು ತಲುಪಿದ್ರು. ಅವರ ಧೈರ್ಯಕ್ಕೆ ಸಲಾಂ ಹೇಳಲೇಬೇಕು. ಅವರೇ ತಂದುಕೊಟ್ಟ ಮಾಹಿತಿಯಿಂದ ವಿಮಾನದ ಅವಶೇಷಗಳು ಪತ್ತೆಯಾದವು. 72 ದಿನಗಳ ನಂತರ ಕೊನೆಗೂ 16 ಜನ ಬದುಕುಳಿದವರನ್ನು ರಕ್ಷಿಸಲಾಯಿತು. ಇದು ನಿಜಕ್ಕೂ ನಂಬಲಾಗದ ಅದ್ಭುತ ಕಥೆ. ಹೀಗೆ ಮನುಷ್ಯ ತನ್ನ ಜೀವ ಉಳಿಸಿಕೊಳ್ಳಲು ಏನು ಬೇಕಾದರೂ ಮಾಡ್ತಾನೆ ಅನ್ನೋದು ಈ ಕಥೆಯ ಸಾರ. ಈ ಕಥೆ ನಿಮ್ಮನ್ನು ಯೋಚಿಸುವಂತೆ ಮಾಡಿದ್ರೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಜವಾರಿ ಆತ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.